ಕಾಮನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಅಳಿಯ ಮನೆ ತೊಳೆಯ ಗಾದೆಗೆ ವಿರುದ್ಧವಾದ ಒಂದು ಸ್ಟೋರಿಯನ್ನ ತೋರಿಸ್ತೀವಿ. ಬಟ್ ಅದಕ್ಕೂ ಮುಂಚೆ ನಮ್ಮ ಕಾಮನ್ ನ್ಯೂಸ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮಗಳ ಗಂಡನಿಂದಲೇ ಅತ್ತಗೆ ಮಚ್ಚಿನೇಟು, ರಸ್ತೆಯಲ್ಲಿ ಚೆಲ್ಲಿತು ರಕ್ತದ ಘಾಟು. ದೇವಸ್ಥಾನದ ರಸ್ತೆಯಲ್ಲಿ ಟಾರ್ಗೆಟ್, ಅತ್ತೆ ಮೇಲೆ ಡೆಡ್ಲಿ ಅಟ್ಯಾಕ್. ವೇಣುಗೋಪಾಲನ ಮುಹೂರ್ತ ಫೇಕ್ಸ್, ರುಕ್ಮಿಣಿ ಸೀದಾ ಆಸ್ಪತ್ರೆಗೆ. ಇಲ್ಲಿ ರಸ್ತೆಯ ಮಧ್ಯೆಯಲ್ಲಿ ಅನಾಥವಾಗಿ ರಕ್ತದ ಮಡುವಿನಲ್ಲಿ ಒಬ್ಬಾಕಿ ಅನಾಥಿಯಂತೆ ಬಿದ್ದಿದ್ದಾಳೆ. ಆಕೆಯ ಹತ್ತಿರ ಹೋಗೋದಕ್ಕೂ ಕೂಡ ಅಕ್ಕ ಪಕ್ಕದವರು ಭಯ ಬೀಳ್ತಿದ್ದಾರೆ. ಅಲ್ಲೇ ಪಕ್ಕದಲ್ಲೇ ಒಬ್ಬ ಉಂಡಾಡಿ ಗುಂಡ ಕೂತಿದ್ದಾನೆ. ಅವನನ್ನ ಒಮ್ಮೆ ಸರಿಯಾಗಿ ಕಣ್ತುಂಬಿಕೊಂಡ್ಬಿಡಿ. ಅವನೇ ಕಂಡ್ರೆ ಇವತ್ತಿನ ಸೂತ್ರಧಾರಿ ಪಾತ್ರಧಾರಿ. ರಕ್ತದ ಮಡುವಿನಲ್ಲಿ ಮಲ್ಗಿರುವಾಕೆ ರುಕ್ಮಿಣಿ ಅಂತ. ಅಲ್ಲೇ ಕೂತಿದ್ದಾನಲ್ಲ ಉಂಡಾಡಿ ಗುಂಡ, ಅವನ ಸ್ವಂತ ಹತ್ತೆ. ಇನ್ನೊಂದು ರೀತಿಯಲ್ಲಿ ಅರ್ಥವಾಗುವಂತೆ ಹೇಳೋದಾದ್ರೆ ಅವನ ಹೆಂಡತಿಯ ಅಮ್ಮ. ಅದು ಬೆಂಗಳೂರಿನ ಹೊರವಲಯದ ಆನೇಕಲ್ ನಗರ ಪ್ರದೇಶ. ಇಲ್ಲಿ ಇಂಥ ದುರ್ಘಟನೆಗೆ ಕಾರಣವಾಗಿರೋದು ಅತ್ತೆ ರುಕ್ಮಿಣಿ ತನ್ನ ಮಗಳಾದ ನಂದಿನಿ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರುವಾಗ್ಲೇ ಇಂಥದ್ದೊಂದು ಘಟನೆಗೆ ಪಕ್ಕದಲ್ಲೇ ಇದ್ದ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ರಸ್ತೆ ಸಾಕ್ಷಿಯಾಗಿದೆ. ಎಸ್, ಪ್ರೀತಿಸಿ ಮನೆಯವರ ಒಪ್ಪಿಗೆಯಲ್ಲೇ ಮದುವೆ ಆಗಿದ್ದ ವೇಣುಗೋಪಾಲ. ಇಬ್ಬರ ಸಂಸಾರ ಚೆನ್ನಾಗಿತ್ತು, ಸುಖವಾಗಿತ್ತು. ಆದ್ರೆ ಅಷ್ಟರಾಗ್ಲೇ ನಡೆಯಬಾರ್ದೊಂದು ಘಟನೆ ನಡೆದ್ಬಿಟ್ಟಿದೆ. ನಂದಿನಿ ವೇಣುಗೋಪಾಲನ್ನ ಬಿಟ್ಟು ತವರು ಮನೆ ಸೇರಿದ್ದಾಳೆ. ಅದಕ್ಕೆಲ್ಲ ತನ್ನ ಅತ್ತೆಯೇ ಕಾರಣ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಆ ಅನುಮಾನ ಅವನ ಮನಸ್ಸಿನಲ್ಲಿ ಹೊಕ್ಕಿದೆ. ಅದೇ ನೋಡಿ ಇವತ್ತು ರುಕ್ಮಿಣಿ ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರೋದಕ್ಕೆ ಕಾರಣವಾಗಿರೋದು. ಆನೇಕಲ್ ಪಟ್ಟಣದ ಶಂಕರ್ನಾಗ್ ರಸ್ತೆಯ ನಿವಾಸಿಗಳಿವರು. 7 ವರ್ಷದ ಹಿಂದೆ ನಂದಿನಿ ಜೊತೆ ವೇಣುಗೋಪಾಲ್ ಮದುವೆ ಹಾಕಿದ್ದ. ಆದ್ರೆ ಇಬ್ಬರು ನಡುವೆ ಆಗಾಗ ಜಗಳ ಶುರುವಾಗ್ತಿತ್ತು. ತನ್ನ ಹೆಂಡತಿ ನಂದಿನಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳೋಕೆ ಮನೆ ಬಿಟ್ಟು ಹೋಗೋದಕ್ಕೆ ಅತ್ತೆ ರುಕ್ಮಿಣಿಯೇ ಕಾರಣ ಅಂತ ಅಂದುಕೊಂಡಿದ್ದ ಕಿರಾತಕ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದ ಅತ್ತೆ ರುಕ್ಮಿಣಿಗೆ ಮಚ್ಚಿನಿಂದಲೇ ಗುನ್ನ ಇಟ್ಟಿದ್ದಾನೆ ಮನೆ ಅಳಿಯ, ಮನೆ ಆಳು ಅಳಿಯ. ಹೌದು, ಅಳಿಯ ಬೀಸಿದ ಮಚ್ಚಿನೆಟ್ಗೆ ರುಕ್ಮಿಣಿ ರಸ್ತೆಯಲ್ಲೇ ಅಂಗಾತ ಮಲಗಿದ್ದಾಳೆ. ಆಕೆಯನ್ನ ಸ್ಥಳೀಯರೆಲ್ಲ ಸೇರಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಟ್ ರುಕ್ಮಿಣಿಯ ಹಣೆ ಬರಹ ಚೆನ್ನಾಗಿತ್ತು. ಅದೇ ತಿಮ್ಮರಾಯ ಸ್ವಾಮಿಯ ದಯೆಯಿಂದ ಬದುಕಿದ್ದಾಳೆ. ಕಿರಾತಕ ಅಳಿಯನನ್ನ ಹಿಡಿದು ಆನೇಕಲ್ ಪೊಲೀಸ್ ಠಾಣೆ ಪೊಲೀಸರಿಗೆ ಸಾರ್ವಜನಿಕರು ಒಪ್ಪಿಸಿದ್ದಾರೆ. ಪಾಪಿ ಅಳಿಯನಿಗೆ ಸರಿಯಾದ ಶಿಕ್ಷೆ ಆಗ್ಲಿ, ರುಕ್ಮಿಣಿ ಆದಷ್ಟು ಬೇಗ ಹುಷಾರಾಗಿ ಬರ್ಲಿ ಅನ್ನೋದೇ ನಮ್ಮ ಆಶಯ. ಟೇಕ್ ಕೇರ್ ಅಂಡ್ ಗುಡ್ ಬೈ. ಇಲ್ಲಿವರೆಗೂ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ.